ಧರ್ಮಸ್ಥಳದ ಹೆಗ್ಗಡೆ ಕುಟುಂಬದ ಭೂ ಸುಧಾರಣೆಯ ಗೋಲ್ಮಾಲ್. ಸೂಲಿಬೆಲೆಯ ಸುಳ್ಳು ವೀರೇಂದ್ರ ಹೆಗ್ಗಡೆಗೆ ಕಂಟಕ. ಕೃಷಿಯನ್ನು ಪ್ಲಾಂಟೇಶನ್ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿದ ಸತ್ಯಸಂಧರು. ಹೆಗ್ಗಡೆ ಕುಟುಂಬದ ಭೂ ಕಬಳಿಕೆಯ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ವಿತ್ ಎವಿಡೆನ್ಸ್. ಇತ್ತೀಚೆಗೆ ಚಕ್ರವರ್ತಿ ಸೂಲಿಬೆಲೆ ಅನ್ನೋ ಸುಳ್ಳುಗಾರ ಸುವರ್ಣ ನ್ಯೂಸ್ ವಾಹಿನಿಯಲ್ಲಿ ಕುಳಿತು ಊದಿದ ಪುಂಗಿ ಸೌಂಡ್ಗೆ ಈಗ ಸತ್ಯ ಅನ್ನೋ ಹಾವು ಎದ್ದು ಹೆಡೆ ಎತ್ತೋದಕ್ಕೆ ಶುರು ಮಾಡಿದೆ. ಯಾರಿಗಾದ್ರೂ ಗೊತ್ತೇನು 4300 ಎಕರೆ ಹೆಚ್ಚು ಕಡಿಮೆ ಅದು ಧರ್ಮಸ್ಥಳಕ್ಕೆ ಸೇರಿದ್ದು. ಯಾವಾಗ ಈ ಟೆನೆಂಟ್ ಆಕ್ಟ್ ಬಂತೋ ಉಳುವವನೇ ಭೂಮಿಯ ಒಡೆಯ ಅಂತ ಯಾರೂ ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಧರ್ಮಸ್ಥಳದ ಅಣ್ಣಪ್ಪನಿಗೆ ಸೇರಿದ್ದು ಅಂತ. ಆದರೆ ವೀರೇಂದ್ರ ಹೆಗ್ಗಡೆಯವರೇ ಎಲ್ಲರನ್ನೂ ಕರೆದು 3800 ಎಕರೆಗಿಂತಲೂ ಹೆಚ್ಚು ಜಾಗವನ್ನ ಪ್ರೀತಿಯಿಂದ ಅವರಿಗೆ NOC ಕೊಟ್ಟು ಕಳಿಸಿಕೊಟ್ರು. ತಗೊಂಡೋಗಿ ಇದನ್ನ ನಿಮ್ದೇ ಅಧಿಕಾರ ಇದು ಅಂತ ಹೇಳಿ ತಮಗೆ ಬೇಕಾದಷ್ಟನ್ನು ಮಾತ್ರ ಉಳಿಸ್ಕೊಂಡವರು. ಎಷ್ಟು ದಿನ ಪ್ರಸಾದ ಸೇವಿಸಿ ಯಾರ್ಯಾರು ವೀರೇಂದ್ರ ಹೆಗ್ಗಡೆಯವರನ್ನ ಹೊಗಳಿ ಅಟ್ಟಕ್ಕೇರಿಸೋ ಭರದಲ್ಲಿ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳ್ತಿದ್ದಾರೋ ಈಗ ಅವರಿಂದಾನೇ ವೀರೇಂದ್ರ ಹೆಗ್ಗಡೆಯವರಿಗೆ ಕಂಟಕ ಮತ್ತಷ್ಟು ಜಾಸ್ತಿ ಆಗ್ತಿದೆ ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಕಷ್ಟ ಬಂತು ಅಂದ್ರೆ ಎಂಥವರನ್ನ ಹತ್ತಿರಕ್ಕೆ ಸೇರಿಸ್ಕೋಬೇಕು ಅನ್ನೋದನ್ನ ವೀರೇಂದ್ರ ಹೆಗ್ಗಡೆಯವರು ಈಗ್ಲಾದ್ರೂ ಅರ್ಥ ಮಾಡ್ಕೋಬೇಕು. ಇದೇ ಚಕ್ರವರ್ತಿ ಅನ್ನೋ ಸೂಲಿಬೆಲೆ ಭೂ ಸುಧಾರಣಾ ಕಾಯ್ದೆ ಬಂದಾಗ ಅಲ್ಲಿನ ಆಳುಗಳಿಗೆ ವೀರೇಂದ್ರ ಹೆಗ್ಗಡೆಯವರು ಸಾವಿರಾರು ಎಕರೆ ಜಾಗವನ್ನ ಬಿಟ್ಕೊಟ್ರು ಅಂತ ಹೇಳಿದ ಕಥೆ ಒತ್ತಟ್ಟಿಗಿರ್ಲಿ. ಉಳಿಸಿಕೊಂಡ 1000 ಎಕರೆ ಎಷ್ಟು ನ್ಯಾಯಯುತವಾದದ್ದು ಅನ್ನೋದಕ್ಕೆ ಎಲ್ಲಿದೆ ಸ್ಫೋಟಕ ದಾಖಲೆಗಳು. ಇದು ಸುಮಾರು 700 ಎಕರೆಗೂ ಹೆಚ್ಚಿನ ಗೋಲ್ಮಾಲ್ ಕತೆ. ಹೆಗ್ಗಡೆ ಕುಟುಂಬ ನಮ್ಮ ದೇಶದಲ್ಲಿ ಒಂದು ಕಾನೂನಿದೆ ಅನ್ನೋದನ್ನೇ ಮರೆತು ಮಾಡಿದ ಕರ್ಮಕಾಂಡಗಳ ಸಾಕ್ಷಿಗಳ ಬಗ್ಗೆ ಚಕ್ರಿ ಆ್ಯಂಡ್ ಟೀಮ್ ಒಮ್ಮೆ ಗಮನಿಸಿದ್ರೆ ಒಳ್ಳೆಯದು. ಈ ಕತೆ ಶುರುವಾಗೋದು 1974ರಲ್ಲಿ. ಆಗ ಇದೇ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಗ್ರಾಮದ ನೆಲ್ಯಾಡಿ ಬೀಡು ಅವಿಭಕ್ತ ಕುಟುಂಬದ ಆಸ್ತಿ ಎಂದು ಅದರ ಅಧಿಕೃತ ಮುಖ್ಯಸ್ಥರಾಗಿ ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 66ರ ಅಡಿಯಲ್ಲಿ ನಮೂನೆ 11ರಲ್ಲಿ ಭೂ ನ್ಯಾಯ ಮಂಡಳಿಗೆ ಸಲ್ಲಿಸಿದ ಘೋಷಣಾ ಪತ್ರವಿದು. ಈ ಘೋಷಣೆಯ ಪ್ರಕಾರ ಹೆಗ್ಗಡೆಯವರ ಅವಿಭಕ್ತ ಕುಟುಂಬದಲ್ಲಿ ವೀರೇಂದ್ರ ಹೆಗ್ಗಡೆ, ಸುರೇಂದ್ರ ಕುಮಾರ್, ಹರ್ಷೇಂದ್ರ ಕುಮಾರ್, ರಾಜೇಂದ್ರ ಕುಮಾರ್, ರತ್ನಮ್ಮ ಹೆಗ್ಗಡತಿ, ಹೇಮಾವತಿ ಹೆಗ್ಗಡೆ, ಕುಮಾರಿ ಪದ್ಮಲತಾ ಇಷ್ಟು ಜನರಿದ್ದಾರೆ. ಇವರಲ್ಲಿ 3 ಜನ 18 ವರ್ಷ ಮೀರದ ಕಾರಣ 4 ಜನರಿಗೆ ಸೇರಿ ಹೆಚ್ಚು ಕಡಿಮೆ 1000 ಎಕರೆಯನ್ನ ಉಳಿಸಿಕೊಳ್ಳಲಾಗಿತ್ತು. ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ಒಂದು ಕುಟುಂಬ 54 ಎಕರೆ ಕೃಷಿ ಭೂಮಿಯನ್ನ ಹೊಂದಬಹುದಾಗಿತ್ತು. ಇದರ ಪ್ರಕಾರ ಒಂದೇ ಕುಟುಂಬವನ್ನ 4 ಕುಟುಂಬ ಅಂತ ತೋರಿಸಿದ ಮೇಲೂ ಹೆಗ್ಗಡೆ ಕುಟುಂಬಕ್ಕೆ ಸೇರಬೇಕಾಗಿದ್ದು ಹೆಚ್ಚು ಕಡಿಮೆ 200 ಎಕರೆ. ಆದರೆ ಸುಳ್ಳು ದಾಖಲೆ ಸೃಷ್ಟಿಸಿ ಪಡ್ಕೊಂಡಿದ್ದು 1000 ಎಕರೆ. ಹೀಗೆ ಹೆಗ್ಗಡೆಯವರು ಸಲ್ಲಿಸಿದ ಘೋಷಣಾ ಪತ್ರದ ವಿಚಾರಣೆಯ ನಂತರ 758 ಎಕರೆ ಭೂಮಿ ಹೆಚ್ಚುವರಿಯಾಗಿ ಹೊಂದಿರುವುದು ಗಮನಕ್ಕೆ ಬರುತ್ತೆ. ಅಂದ್ರೆ ಅದು ಸರ್ಕಾರಕ್ಕೆ ಸೇರಬೇಕಾದ ಭೂಮಿಯಾಗಿತ್ತು. ಚಕ್ರವರ್ತಿ ಸೂಲಿಬೆಲೆ ಇದೇ ದಾಖಲೆಗಳನ್ನ ತರಿಸಿಕೊಂಡು ತನ್ನ ಜ್ಞಾನ ಹೆಚ್ಚಿಸಿಕೊಂಡ್ರೆ ಹೇಗೆ ನಾಚಿಕೆ ಬಿಟ್ಟು ಸುಳ್ಳು ಹೇಳುವ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಯಾವಾಗ ವೀರೇಂದ್ರ ಹೆಗ್ಗಡೆಯವರು ಘೋಷಣೆ ಮಾಡಿದ ಆಸ್ತಿಯಲ್ಲಿ 700ಕ್ಕೂ ಹೆಚ್ಚು ಎಕರೆ ಜಾಗ ಕಾನೂನು ಬಾಹಿರವಾಗಿ ಹೊಂದಿದೆ ಅಂತ ತಿಳಿದ ನಂತರ ಅದನ್ನ ಸರ್ಕಾರ ವಾಪಸ್ ಪಡೆಯೋದಕ್ಕೆ ಕರಡು ಆದೇಶವೂ ತಯಾರಾಗಿತ್ತು. ಆದರೆ ಹೆಗ್ಗಡೆಯವರ ಪ್ರಭಾವಲಯದಲ್ಲಿ ಇಂತಹ ಆದೇಶಗಳು ಕಚೇರಿಯಿಂದ ಹೊರಗಡೆ ಬರೋದು ಅಷ್ಟೊಂದು ಸುಲಭ ಅಲ್ಲ. ಹಾಗಾಗಿ 1992ರಲ್ಲಿ ವೀರೇಂದ್ರ ಹೆಗ್ಗಡೆಯವರು ಮತ್ತೊಂದು ಪರಿಷ್ಕೃತ ಘೋಷಣೆಯನ್ನ ಸಲ್ಲಿಸುತ್ತಾರೆ. ಅಧಿಕಾರಿಗಳ ಸಹಾಯದಿಂದ ಕಾನೂನು ಬಾಹಿರವಾಗಿ ಪರಿವರ್ತಿತ ಭೂಮಿ, ಡೀಮ್ಡ್ ಪರಿವರ್ತಿತ ಭೂಮಿ, ಪ್ಲಾಂಟೇಶನ್ ಎಂದೆಲ್ಲ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕೃಷಿ ಭೂಮಿಗೆ ಸಂಬಂಧಿಸಿದ ದಾಖಲೆಗಳನ್ನೇ ಬದಲಾಯಿಸಲಾಯಿತು. ಹೀಗೆ ಹೆಗ್ಗಡೆ ಕುಟುಂಬದ ಬಳಿ ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ಯಾವುದೇ ಹೆಚ್ಚುವರಿ ಭೂಮಿ ಇಲ್ಲ ಅಂತ 2012ರಲ್ಲಿ ಭೂ ನ್ಯಾಯ ಮಂಡಳಿ ಆದೇಶವೂ ಬರುತ್ತೆ. ಇದಕ್ಕಿಂತ ಆಶ್ಚರ್ಯ ಅಂದ್ರೆ 1974ರಲ್ಲಿ ಇದೇ ವೀರೇಂದ್ರ ಹೆಗ್ಗಡೆಯವರು ಕೊಟ್ಟಿದ್ದ ಘೋಷಣಾ ಪತ್ರ ಕಡತದಿಂದಲೇ ಮಾಯವಾಗುತ್ತೆ. ಈಗ ಅದನ್ನ ದುರ್ಬೇನು ಹಾಕೊಂಡು ಹುಡುಕಿದ್ರೂ ಸರ್ಕಾರಿ ಕಡತಗಳಲ್ಲಿ ಸಿಗೋದಿಲ್ಲ. ಇಂತಹ ಚಮತ್ಕಾರಗಳನ್ನ ಸಾಮಾನ್ಯ ಮಾನವರಿಂದ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದನ್ನ ಕೃಷಿ ಭೂಮಿ ಅಲ್ಲ ಅಂತ ಹೇಳಿ ಪಡ್ಕೊಂಡಿದ್ರೋ ಅದರ ವಿಸ್ತೀರ್ಣ ಕೇವಲ 335 ಎಕರೆ.
ಇದು ಮೊದಲಿನಿಂದಾನೂ ಕೃಷಿಯೇತರ ಉದ್ದೇಶಕ್ಕಾಗಿ ಬಳಸ್ತಾ ಇದ್ದಂತಹ ಜಾಗ. ಕೃಷಿಗೆ ಉಪಯೋಗಿಸಲು ಅಯೋಗ್ಯವಾದ ಜಾಗ ಅಂತ ಮರುಘೋಷಣೆ ಮಾಡಿದ ಅದೇ ಜಾಗದಲ್ಲಿ ಇವತ್ತಿಗೂ ತೆಂಗು, ಅಡಿಕೆ ಬೆಳೆಯೊಂದಿಗೆ ಇತರ ಕೃಷಿಗಳನ್ನು ಮಾಡಲಾಗ್ತಾ ಇದೆ. ಇಷ್ಟು ರಾಜಾರೋಷವಾಗಿ ಕಾನೂನು ಉಲ್ಲಂಘನೆ ಮಾಡಿ ಸರ್ಕಾರಿ ಜಾಗವನ್ನ ಕಬಳಿಸಿದ್ರು ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆಯನ್ನು ಮಾಡುವುದಿಲ್ಲ, ತನಿಖೆಯನ್ನು ಮಾಡುವುದಿಲ್ಲ. ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಕೇವಲ 137 ಎಕರೆಯಂತ ಬದಲಾಯಿಸುವಂತಹ ಚಮತ್ಕಾರ ಮಾಡುವುದಕ್ಕೆ ನಿಜಕ್ಕೂ ಸಾಮಾನ್ಯ ಮಾನವನಿಂದ ಸಾಧ್ಯವೇ ಇಲ್ಲ. ಆಗ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರಾಗಿದ್ದ ಪುತ್ತೂರು ಸಹಾಯಕ ಕಮಿಷನರ್ ಎಂ ಸುಂದರ್ ಭಟ್ ಅವರ ವಿರುದ್ಧ ಇದೇ ಕಾರಣಕ್ಕೆ ರಂಜನ್ ರಾವ್ ಯರಡೂರು ಲೋಕಾಯುಕ್ತಕ್ಕೆ ದೂರನ್ನ ಸಲ್ಲಿಸಿದ್ರು. ಆದ್ರೆ ಹೆಗ್ಗಡೆ ಕುಟುಂಬದ ವಿರುದ್ಧದ ದೂರುಗಳಿಗೆ ಎಷ್ಟು ಗೌರವ ಸಿಗುತ್ತೆ ಅನ್ನೋದಕ್ಕೆ 108 ಬೇರೆ ಉದಾಹರಣೆಗಳು ಸಿಗುತ್ತೆ. ಯಾವಾಗಲೂ ಸುಳ್ಳು ಹೇಳೋದಕ್ಕಿಂತ ಆ ಸುಳ್ಳನ್ನ ಮೇಂಟೈನ್ ಮಾಡೋದು ಕಷ್ಟ ಅನ್ನೋದಕ್ಕೆ ವೀರೇಂದ್ರ ಹೆಗ್ಗಡೆಯವರು ಸರ್ಕಾರಕ್ಕೆ ಕೊಟ್ಟ ದಾಖಲೆಗಳಲ್ಲೇ ಸಾಕ್ಷಿ ಸಿಗುತ್ತೆ. 1974ರಲ್ಲಿ ಈ ಎಲ್ಲ ಆಸ್ತಿಯು ನೆಲ್ಯಾಡಿ ಬೀಡು ಕುಟುಂಬಕ್ಕೆ ಸೇರಿದ್ದು ಅಂತ ಘೋಷಣಾ ಪತ್ರ ನೀಡಿದ್ದ ಇದೇ ವೀರೇಂದ್ರ ಹೆಗ್ಗಡೆಯವರು 2015ರಲ್ಲಿ ಪುತ್ತೂರು ಸಹಾಯಕ ಆಯುಕ್ತರಿಗೆ ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿ ಬೇರೆಯೇ ಸತ್ಯವನ್ನ ಹೇಳಿದ್ದಾರೆ. ನೋಡಿ, ಈ ಪ್ರಮಾಣ ಪತ್ರದಲ್ಲಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸ್ತಿಯು ಹೆಗ್ಗಡೆ ಪರಂಪರೆಯ ಆಸ್ತಿಯಾಗಿರೋದ್ರಿಂದ ಈ ಎಲ್ಲ ಆಸ್ತಿಗಳು ಹೆಗ್ಗಡೆಯವರಿಗೆ ಸೀಮಿತವಾಗಿರುತ್ತೆ. ಈ ಆಸ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ ಆಸ್ತಿಯಾಗಿದ್ದು ಹೆಗ್ಗಡೆ ಪರಂಪರೆಯವರೇ ಈ ಆಸ್ತಿಗೆ ಹಕ್ಕುದಾರರಾಗಿರ್ತಾರೆ ಅಂತ ಈ ಮೂಲಕ ನಾನು ದೃಢೀಕರಿಸ್ತಿದ್ದೀನಿ ಅಂತ ಹೆಗ್ಗಡೆಯವರೇ ಬರೆದುಕೊಟ್ಟಿದ್ದಾರೆ. ಒಂದ್ ವೇಳೆ 1974ರಲ್ಲಿಯೂ ಇದೇ ರೀತಿ ಈ ಆಸ್ತಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಿದ್ದು ಅಂತ ಘೋಷಣೆ ಮಾಡಿದ್ರೆ ಆಗ ಆಗುತ್ತಿದ್ದ ಕಾನೂನಿನ ಪರಿಣಾಮಗಳೇ ಬೇರೆ ಆಗ್ತಾ ಇತ್ತು. ಹೀಗೆ ಈ ಆಸ್ತಿಯ ಬಗ್ಗೆ ಸ್ವತಃ ವೀರೇಂದ್ರ ಹೆಗ್ಗಡೆಯವರೇ 2 ರೀತಿಯ ಪ್ರಮಾಣ ಪತ್ರ ನೀಡಿರೋ ಬಗ್ಗೆ ಸಂಬಂಧಿತ ಇಲಾಖೆ ಗಮನವನ್ನ ಹರಿಸಬೇಕಲ್ವಾ? ಇನ್ನು ಇದೆಲ್ಲ ಬಿಡಿ, ಈ ಹೆಗ್ಗಡೆ ಕುಟುಂಬದವರಿಗೆ ನಮ್ಮ ಸಂವಿಧಾನದ ಕಾನೂನಿನ ಬಗ್ಗೆ ಎಳ್ಳಷ್ಟು ಗೌರವ ಹಾಗೂ ಬೆಲೆ ಇಲ್ಲ ಅನ್ನೋದಕ್ಕೆ ಇದೇ ಆಸ್ತಿಗೆ ಸಂಬಂಧಪಟ್ಟ ಸಾಕ್ಷಿ ಇಲ್ಲಿದೆ ನೋಡಿ. ವೀರೇಂದ್ರ ಹೆಗ್ಗಡೆಯವರು ಭೂ ಸುಧಾರಣಾ ಕಾಯ್ದೆಗೆ ವಿರುದ್ಧವಾಗಿ ಸುಳ್ಯ ಪರಿಸರದಲ್ಲಿ ಇರುವಂತಹ ಭೂಮಿಯನ್ನ ಮಾರಾಟ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಹೆಚ್ಚುವರಿ ಭೂಮಿಯ ಘೋಷಣೆ ತೀರ್ಮಾನವೇ ಆಗದಿರುವಾಗ ಮಾರಾಟ ಮಾಡೋದು ಕಾನೂನು ಬಾಹಿರ ಅಂತ ಬೆಳ್ತಂಗಡಿ ತಹಶೀಲ್ದಾರರೇ ಹೇಳಿ ಇದರ ಬಗ್ಗೆ ಸಹಾಯಕ ಕಮಿಷನರ್ಗೆ 1992ರಲ್ಲಿ ದೂರನ್ನು ನೀಡಿದ್ರು. ಇದಲ್ಲದೆ ವೀರೇಂದ್ರ ಹೆಗ್ಗಡೆಯವರು ಭೂ ಸುಧಾರಣಾ ಕಾಯ್ದೆಯ ಸೆಕ್ಷನ್ 66ರಂತೆ ನಮೂನೆ 11ರಲ್ಲಿ ನೀಡಿದ ಘೋಷಣಾ ಪತ್ರದಲ್ಲಿ ಇರುವ ಅಕ್ರಮಗಳ ಬಗ್ಗೆ ಸೋಮನಾಥ ನಾಯಕ್ ಅವರ ನೇತೃತ್ವದ ನಾಗರಿಕ ಸೇವಾ ಟ್ರಸ್ಟ್ ದೂರನ್ನು ಸಲ್ಲಿಸಿತ್ತು. ಬೆಳ್ತಂಗಡಿ ತಹಶೀಲ್ದಾರರು ಅಕ್ಟೋಬರ್ 28, 2003ರಲ್ಲಿ ಜಿಲ್ಲಾಧಿಕಾರಿಗೆ ಸಲ್ಲಿಸಿದ ವರದಿಯಲ್ಲಿ ವೀರೇಂದ್ರ ಹೆಗ್ಗಡೆಯವರ ಘೋಷಣೆ ನೀಡಿಲ್ಲದೆ ಇದ್ರೂ ಹೊಂದಿರುವ ಜಮೀನುಗಳ ವಿವರವನ್ನಂತೂ ನೀಡಿದ್ದಾರೆ. ಕಣ್ಣಿಗೆ ಕಟ್ಟುವಂತಹ ಈ ಭೂ ಅಕ್ರಮ ತನಿಖೆ ಮಾಡೋದಕ್ಕೆ ಎನ್ಐಎ ಅಥವಾ ಎಸ್ಐಟಿ ಬೇಕಾಗಿಲ್ಲ. ಯಾವುದೇ ಒಬ್ಬ ಜಿಲ್ಲಾಧಿಕಾರಿ, ಸಹಾಯಕ ಆಯುಕ್ತರು ಅಥವಾ ತಹಶೀಲ್ದಾರ್ ಸಾಕು. ಈ ಆಸ್ತಿಗೆ ಸಂಬಂಧಪಟ್ಟಂತೆ 1974ರಿಂದ ಇಲ್ಲಿಯ ತನಕದ ಎಲ್ಲ ದಾಖಲೆಗಳನ್ನ ತೆಗೆದು ನ್ಯಾಯಯುತವಾಗಿ ಒಂದಷ್ಟು ತನಿಖೆ ಮಾಡಿದ್ರೆ ಸೋಲಿ ಬೆಲೆ ಹೇಳೋ ಹಾಗೆ ಯಾರು ದಾನ ಧರ್ಮ ಮಾಡಿದ್ದಾರೆ ಅನ್ನೋದು ಬಹಿರಂಗವಾಗುತ್ತೆ. ಒಟ್ಟು 974 ಎಕರೆ ಕೃಷಿ ಜಮೀನು ಈ ದಾಖಲೆಯಲ್ಲೇ ಕೃಷಿ ಜಮೀನು ಅಂತ ಬರೆದಿರೋದನ್ನ ನೀವು ಗಮನಿಸಬಹುದು. ಯಾವ ನೈತಿಕತೆ ಹಾಗೂ ಕಾನೂನಿನ ಪ್ರಕಾರ ನೋಡಿದ್ರೋ ಇದರಲ್ಲಿ ವೀರೇಂದ್ರ ಹೆಗ್ಗಡೆಯವರು ಘೋಷಣೆ ಮಾಡಿಕೊಂಡಂತೆ 4 ಕುಟುಂಬಗಳಿಗೆ ಸೇರಿದ್ರೋ 216 ಎಕರೆ ಸೇರಬೇಕು. ಹಾಗಾದ್ರೆ ಉಳಿದ 758 ಎಕರೆ ಜಮೀನು ನಿಜಕ್ಕೂ ಯಾರಿಗೆ ಸೇರಬೇಕು? ವೀರೇಂದ್ರ ಹೆಗ್ಗಡೆಯವರಿಗೆ ಸೇರಬೇಕಾ? ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸೇರಬೇಕಾ? ಅಥವಾ ಸರ್ಕಾರಕ್ಕೆ ಸೇರಬೇಕಾ? ಯೋಚಿಸಿ, ಕಾಮೆಂಟ್ ಮಾಡಿ.